ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ಮುಗ್ಧ ಸಣ್ಣ ಮಗು ಕೇಳಿದ್ದು ಒಂದು ಹೊತ್ತಿನ ಊಟ. ಆದರೆ ಆ ಶ್ರೀಮಂತ ದಂಪತಿಗಳು ಮಾಡಿದ ಕೆಲಸ ತಿಳಿದು ಅಕ್ಕಪಕ್ಕದ ಜನರೆಲ್ಲ ಅವರಿಗೆ ಹೇಳ್ತಾ ಇದ್ರು, ಇದೆಲ್ಲ ಒಳ್ಳೆಯದಲ್ಲ, ಈ ರೀತಿ ಮಾಡಬೇಡಿ ಅಂತ. ಶಂಕರ್ ಪ್ರಸಾದ್ ಮತ್ತು ಅವರ ಹೆಂಡತಿ ಸಂಧ್ಯಾ ಒಂದು ಶ್ರೀಮಂತ ಕಾಲೋನಿಯ ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ರು. ಅವರ ಮನೆಯಲ್ಲಿ ಹಣ, ಸಂಪತ್ತು, ಖ್ಯಾತಿ ಮತ್ತು ಎಲ್ಲ ಸೌಕರ್ಯಗಳು ಇದ್ವು. ಆದರೆ ಅವರಿಗೆ ಒಂದೇ ಒಂದು ಕೊರತೆ ಇತ್ತು. 10 ತಿಂಗಳ ಹಿಂದೆ ಅವರ ಏಕೈಕ ಪುತ್ರ ಸಂಜಯ್ ಅನಾರೋಗ್ಯದಿಂದ ನಿಧನರಾಗಿದ್ರು. ಅಂದಿನಿಂದ ಮನೆಯ ಪ್ರತಿಯೊಂದು ಗೋಡೆಯು, ಪ್ರತಿಯೊಂದು ಮೂಲೆಯೂ ಅಳ್ತಾ ಇರುವಂತೆ ತೋಚುತ್ತಾ ಇತ್ತು. ಸಂಧ್ಯಾ ಪದೇ ಪದೇ ತನ್ನ ಮಗನ ಗೊಂಬೆಗಳನ್ನು ಮುಟ್ಟಿ ನೋಡಿ ಅಳ್ತಾ ಇದ್ರು. ಶಂಕರ್ ಯಾವಾಗಲೂ ತುಂಬಾ ದುಃಖದಿಂದ ಕಿಟಕಿಯಿಂದ ಹೊರಗೆ ನೋಡ್ತಾ ನಿಂತಿರ್ತಿದ್ರು. ಅದೊಂದು ದಿನ ಬೆಳಿಗ್ಗೆ ಸಂಧ್ಯಾ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದಾಗ ವಾರ್ಡ್ರೂಮ್ನಲ್ಲಿ ಸಂಜಯ್ನ ಹಳೆಯ ನೋಟ್ಬುಕ್ ಅನ್ನು ನೋಡ್ತಾಳೆ. ನೋಟ್ಬುಕ್ನ ಮೊದಲ ಪುಟದಲ್ಲೇ ದುಂಡಗಿನ ಅಕ್ಷರದಲ್ಲಿ ಈ ರೀತಿ ಬರೆಯಲಾಗಿತ್ತು: ಅಮ್ಮ, ಅಪ್ಪ, ನಾನು ನಿಮ್ಮನ್ನು ತುಂಬಾ ತುಂಬಾ ಜಾಸ್ತಿ ಪ್ರೀತಿಸುತ್ತೇನೆ ಎಂದು ಬರೆದಿತ್ತು. ಮಗನ ಆ ಬರವಣಿಗೆ ಅವರಿಬ್ಬರನ್ನು ಮತ್ತಷ್ಟು ದುಃಖದಲ್ಲಿ ತಳ್ಳಿಬಿಟ್ಟಿತು. ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತಿದ್ದ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತುಂಬಾ ಸಮಯ ಅಳ್ತಾ ಇದ್ರು. ಅವರ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಮೌನವಾಗಿ ನೆಲದ ಮೇಲೆ ಬೀಳ್ತಾ ಇತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತಾ ಇತ್ತು. ಸಂಧ್ಯಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನಿಧಾನವಾಗಿ ಹೋಗಿ ಬಾಗಿಲು ತೆಗೆಯುತ್ತಾಳೆ. ಅವಳ ಮುಂದೆ ಸುಮಾರು 8 ವರ್ಷದ ಹುಡುಗ ನಿಂತ್ಕೊಂಡಿದ್ದ. ಆ ಹುಡುಗ ಸಣ್ಣನೆಯ ದೇಹ, ಕೊಳಕು ಬಟ್ಟೆ ಮತ್ತು ಹರಿದ ಶೂಗಳನ್ನು ಧರಿಸಿದ್ದ. ಅವನ ಕಣ್ಣುಗಳಲ್ಲಿ ಹಸಿವು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ಅವನು 2 ಕೈಗಳನ್ನು ಜೋಡಿಸಿ, ಆಂಟಿ, ದಯವಿಟ್ಟು ನನಗೆ ಏನಾದರೂ ತಿನ್ನಲು ಕೊಡಿ. ನಿಮ್ಮ ಬಳಿ ಏನಾದರೂ ಕೆಲಸವಿದ್ರೆ ಹೇಳಿ, ನಾನು ಅದನ್ನು ಮಾಡಿಕೊಡ್ತೀನಿ. ಬದಲಾಗಿ ನನಗೆ ಹೊಟ್ಟೆ ತುಂಬ ಊಟ ಕೊಡಿ ಸಾಕು ಅಂತ ಕೇಳ್ತಾ ಇದ್ದ. ಸಂಧ್ಯಾ ಒಂದು ಕ್ಷಣ ಶಾಕ್ ಆಗಿ ಆ ಮಗುವನ್ನೇ ನೋಡ್ತಾ ಇದ್ಲು. ಅವನ ಮುಗ್ಧತೆ ಮತ್ತು ಅವನ ಮಾತಿನಲ್ಲಿರುವ ಗೌರವ ಅವಳ ಹೃದಯವನ್ನು ಮುಟ್ಟಿತ್ತು. ಸಂಧ್ಯಾ ಹೇಳ್ತಾಳೆ, ಮೊದಲು ಒಳಗೆ ಬಾ ಮಗು ಅಂತ. ಆ ಹುಡುಗ ಹಿಂಜರಿದು, ಆಂಟಿ, ಮೊದಲು ನನಗೆ ಕೆಲಸ ಹೇಳಿ, ನಂತರ ನಾನು ಊಟ ತಿಂತೀನಿ. ಆ ಮಾತು ಕೇಳಿ ಸಂಧ್ಯಾ ಕಣ್ಣುಗಳಲ್ಲಿ ಕಣ್ಣೀರಿನಿಂದ ತುಂಬಿದ್ವು. ಆಕೆ ಹೇಳಿದ್ಲು, ಮಗನೇ, ಮೊದಲು ನೀನು ಊಟ ಮಾಡು, ನಂತರ ನೀನು ಕೆಲಸ ಮಾಡುವಿಯಂತೆ ಅಂತ ಹೇಳಿ ಅಡಿಗೆ ಮನೆಯಿಂದ ಬಿಸಿ ಬಿಸಿಯಾದ ರೊಟ್ಟಿಯನ್ನು ಮತ್ತು ಪಲ್ಯವನ್ನು ತಂದು ಕೊಡ್ತಾಳೆ. ಆ ಹುಡುಗ ಮೌನವಾಗಿ ಕುಳಿತು ತಿನ್ನಲು ಶುರು ಮಾಡ್ದ. ಶಂಕರ್ ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ರು. ಮಗು ತಿನ್ನುವ ಪ್ರತಿಯೊಂದು ತುತ್ತಲ್ಲೂ ತನ್ನ ಸ್ವಂತ ಮಗನ ನೆನಪುಗಳು ಅವನ ಮನಸ್ಸನ್ನು ಉಲ್ಲಾಸಗೊಳಿಸ್ತಾ ಇದ್ವು ಎಂದು ಶಂಕರ್ಗೆ ಅನ್ನಿಸ್ತಾ ಇತ್ತು. ಈಗ ಇನ್ನು ಆ ಹುಡುಗ ತಿನ್ನುವುದು ಮುಗಿದಿತ್ತು. ಆಂಟಿ, ಈಗ ಹೇಳಿ, ನಾನು ಏನು ಮಾಡಬೇಕು? ಪಾತ್ರೆಗಳನ್ನು ತೊಳಿಬೇಕು ಅಥವಾ ಗಿಡಗಳಿಗೆ ನೀರು ಹಾಕಬೇಕಾ ಅಂತ ಕೇಳ್ತಾನೆ. ಆಗ ಸಂಧ್ಯಾ ನಿಧಾನವಾಗಿ, ಮಗ, ನಿನ್ನ ಹೆಸರೇನು? ನೀನು ಎಲ್ಲಿಂದ ಬಂದೆ ಅಂತ ಕೇಳ್ತಾಳೆ. ಆ ಹುಡುಗ ತಕ್ಷಣ ಹೇಳ್ತಾನೆ, ಆಂಟಿ, ನನ್ನ ಹೆಸರು ಅರ್ಜುನ್. ನಾನು ಸೂರತ್ ಬಳಿಯ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ನನ್ನ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಆಕಸ್ಮಿಕವಾಗಿ ಒಂದು ಅಪಘಾತದಲ್ಲಿ ಅವರಿಬ್ಬರೂ ಸತ್ತೋದ್ರು. ಬದುಕುಳಿದ ನನ್ನನ್ನು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರ ಮನೆಗೆ ಕರೆದುಕೊಂಡು ಹೋದರು. ಆದರೆ ಅಲ್ಲಿ ಅವರು ಪ್ರತಿದಿನ ನಿರಂತರವಾಗಿ ನನ್ನನ್ನು ಬೈಯೋದು, ಹೊಡೆಯೋದು ಮತ್ತು ಚಿತ್ರಹಿಂಸೆ ಕೊಡ್ತಾ ಇದ್ರು. ಅವರು ನನ್ನ ವಿದ್ಯಾಭ್ಯಾಸವನ್ನು ಸಹ ನಿಲ್ಲಿಸಿಬಿಟ್ರು. ನಾನು ಅವರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವರು ನನಗೆ ಊಟ ಕೊಡ್ತಾ ಇದ್ರು. ಇಲ್ಲದೇ ಇದ್ರೆ ಅವರು ನನಗಾಗಿ ಏನೂ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅದೇ ಕೆಲಸವನ್ನು ನಾನು ಬೇರೆಯವರ ಮನೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಯೋಚಿಸ್ತಾ ಇದ್ದೆ. ಯಾಕೆಂದ್ರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಇವರ ಚಿತ್ರಹಿಂಸೆಯಿಂದ ತಪ್ಪಿಸ್ಕೊಳ್ಬಹುದು ಎಂದು ನನಗೆ ಅನ್ನಿಸ್ತಾ ಇತ್ತು ಎಂದು ಆ ಹುಡುಗ ಹೇಳಿದಾಗ ಅವನು ಅನುಭವಿಸುತ್ತಿದ್ದ ನೋವು ಅವನ ಮುಗ್ಧ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಶಂಕರ್ ಮತ್ತು ಸಂಧ್ಯಾ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು. ಇಬ್ಬರು ಒಂದೇ ರೀತಿ ಯೋಚಿಸ್ತಾ ಇದ್ರು. ಬಹುಶಃ ವಿಧಿ ನಮಗಾಗಿ ಇವನನ್ನು ಕಳುಹಿಸಿರಬಹುದು ಎಂದು ಅವರಿಬ್ಬರು ಭಾವಿಸಿದ್ರು. ಆಗ ಅರ್ಜುನ್ ಕೇಳ್ದ, ಆಂಟಿ, ನಾನು ಇನ್ನು ಮುಂದೆ ಕೂಡ ಇಲ್ಲಿಗೆ ಬರಬಹುದಾ? ನಾನು ನಾಳೆಯೂ ಬಂದು ಕೆಲಸ ಮಾಡಿಕೊಡ್ತೀನಿ. ಬದಲಾಗಿ ನನಗೆ ಸ್ವಲ್ಪ ಊಟ ಕೊಡ್ತೀರಾ ಅಂತ ಕೇಳ್ತಾನೆ. ಆ ಹುಡುಗನ ಕಣ್ಣುಗಳು ಕೃತಜ್ಞತೆಯಿಂದ ತುಂಬಿದ್ವು. ಆ ಹುಡುಗನ ಮಾತುಗಳಿಗೆ ಸಂಧ್ಯಾ ಎಷ್ಟೋ ಭಾವುಕಳಾಗಿ ಮುಗುಳ್ನಕ್ಕು ಹೇಳ್ತಾಳೆ, ಮಗು, ಇಂದಿನಿಂದ ನಿನಗೂ ಈ ಮನೆಯಲ್ಲಿ ಸ್ಥಾನವಿದೆ. ಯಾರೂ ಸಹ ನಿನ್ನನ್ನು ಇಲ್ಲಿ ಹಸಿವಿನಿಂದ ಮಲಗಲು ಬಿಡೋದಿಲ್ಲ ಅಂತ ಹೇಳ್ತಾಳೆ.
ಆಗ ಶಂಕರ್ ಅಲ್ಲಿಗೆ ಬಂದು, ಅರ್ಜುನ್, ನಾವೆಲ್ಲರೂ ಕೆಲಸ ಮಾಡ್ತೀವಿ, ಆದ್ರೆ ಮೊದಲು ನೀನು ಓದ್ಕೋಬೇಕು. ಶಿಕ್ಷಣವಿಲ್ಲದ ಜೀವನ ಅದು ಅಪೂರ್ಣ ಅಂತ ಹೇಳ್ತಾರೆ. ಶಂಕರ್ ಅವರ ಮಾತುಗಳಿಗೆ ಅರ್ಜುನ್ ಆಶ್ಚರ್ಯಚಕಿತನಾಗಿ, ನನಗೆ ನಿಜವಾಗ್ಲೂ ಓದುವ ಅವಕಾಶ ಸಿಗುತ್ತದೆಯೇ? ನನ್ನ ಹೆತ್ತವರು ಯಾವಾಗಲೂ ಹೇಳ್ತಾ ಇದ್ರು, ಶಿಕ್ಷಣವು ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠನನ್ನಾಗಿ ಮಾಡುತ್ತೆ ಅಂತ. ಆದರೆ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನನ್ನ ಪುಸ್ತಕಗಳನ್ನು ಕಸಿದುಕೊಂಡ್ಬಿಟ್ರು, ನನಗೆ ಓದಲು ಅವಕಾಶನೇ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದ. ಅವನ ಮಾತುಗಳನ್ನು ಕೇಳಿ ಸಂಧ್ಯಾ ಮತ್ತು ಶಂಕರ್ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು. ಸಂಧ್ಯಾ ಅವನ ತಲೆಯನ್ನು ಸವರುತ್ತಾ, ಈಗ ಇಲ್ಲಿ ಯಾರೂ ಕೂಡ ನಿನ್ನ ಪುಸ್ತಕಗಳನ್ನು ಕಸಿದುಕೊಳ್ಳೋದಿಲ್ಲ, ನೀನು ಕಷ್ಟಪಟ್ಟು ಓದಿ ತುಂಬಾ ದೊಡ್ಡ ವ್ಯಕ್ತಿಯಾಗ್ತೀಯಾ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹಿಂಜರಿಕೆಯಿಂದ ಹೇಳಿದ್ನು, ಆದರೆ ಆಂಟಿ, ನಾನು ಕೆಲಸ ಮಾಡದೆ ತಿನ್ನಲು ಸಾಧ್ಯವಿಲ್ಲ, ಏಕೆಂದರೆ ಕೆಲಸ ಮಾಡದೆ ಆಹಾರ ಕೇಳುವುದು ಭಿಕ್ಷೆ ಬೇಡುವಂತೆ ಎಂದು ಒಬ್ಬ ಸ್ವಾಮಿ ನನಗೆ ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಭಿಕ್ಷುಕನಾಗಲು ಬಯಸುವುದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಶಂಕರ್ ಆಳವಾದ ಆಲೋಚನೆಯಲ್ಲಿ ಮುಳುಗಿಬಿಟ್ರು. ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಹೊಂದಿದ್ದಾನೆ ಎಂದು ಅವರು ಅರ್ಥ ಮಾಡಿಕೊಳ್ತಾರೆ. ಆ ಸಮಯದಿಂದಲೇ ಸಂಧ್ಯಾ ಅವನಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ಹೇಳ್ತಾಳೆ. ಗಿಡಗಳಿಗೆ ನೀರು ಹಾಕುವುದು, ಅವನ ಪುಸ್ತಕಗಳನ್ನು ಸರಿಯಾದ ಸ್ಥಳದಲ್ಲಿ ಹೇಗೆ ನೀಟಾಗಿ ಇಡುವುದು ಅಂತ ಹೇಳಿದ್ಲು. ಅರ್ಜುನ್ ತಕ್ಷಣ ಬಹಳ ಸಂತೋಷದಿಂದ ಗಿಡಗಳಿಗೆ ನೀರು ಹಾಕಲು ಪ್ರಾರಂಭಿಸಿದ. ಅವನ ಪರಿಶ್ರಮದ ಸಂತೋಷ ಅವನ ಮುಖದಲ್ಲಿ ಗೋಚರಿಸ್ತಾ ಇತ್ತು. ಸಂಜೆ ಸಂಧ್ಯಾ ಹೊಸ ಬಟ್ಟೆಗಳನ್ನು ತಂದು ಅವುಗಳನ್ನು ಅರ್ಜುನ್ಗೆ ಹಾಕಿದಾಗ ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ತಾನೆ. ಮೊದಲ ಬಾರಿಗೆ ಅವನ ಮುಖವು ಸ್ವಾಭಿಮಾನದಿಂದ ಹೊಳಿತಾ ಇತ್ತು. ಆಗ ಶಂಕರ್ ಹೇಳ್ತಾನೆ, ನಾಳೆ ನಾವು ಶಾಲೆಗೆ ಹೋಗೋಣ, ನಾವು ನಿನ್ನನ್ನು ಶಾಲೆಗೆ ಸೇರಿಸ್ತೀವಿ ಅಂತ. ಆ ಮಾತು ಕೇಳಿ ಅರ್ಜುನ್ ಕಣ್ಣುಗಳು ತುಂಬಿ ಬಂದಿತ್ತು. ಏನು, ನಿಜವಾಗಿಯೂ ನಾನು ಶಾಲೆಗೆ ಹೋಗಬಹುದಾ ಅಂತ ಕೇಳ್ತಾನೆ, ಎಷ್ಟೋ ಆಶ್ಚರ್ಯವಾಗಿ. ಸಂಧ್ಯಾ ಅವನನ್ನು ತಬ್ಬಿಕೊಂಡು ಈ ರೀತಿ ಹೇಳ್ತಾಳೆ, ಹೌದು ಮಗು, ಇನ್ನು ಮುಂದೆ ನೀನು ಒಬ್ಬೊಂಟಿಯಲ್ಲ, ನೀನು ನಮ್ಮ ಮಗ ಅಂತ. ಮಾರನೆಯ ದಿನ ಬೆಳಿಗ್ಗೆ ಅರ್ಜುನ್ ರೆಡಿಯಾಗಿ ಶಾಲೆಗೆ ಹೋಗ್ತಾನೆ. ಮೊದಲು ಅವನಿಗೆ ತಿಳಿದಿರುವ ಇಂಗ್ಲಿಷ್ ನೋಡಿ, ಅವನ ಹಳ್ಳಿಯ ಮಾತುಗಳನ್ನು ನೋಡಿ ಎಲ್ಲ ಮಕ್ಕಳು ನಗ್ತಾ ಇದ್ರು. ಆದರೆ ಕೆಲವೇ ದಿನಗಳಲ್ಲಿ ಅವರೆಲ್ಲರೂ ಅವನನ್ನು ತಮ್ಮ ಸ್ನೇಹಿತ ಎಂದು ಒಪ್ಪಿಕೊಬಿಡ್ತಾರೆ. ಅರ್ಜುನ್ ಮೊದಲ ಬಾರಿಗೆ ತನ್ನ ಪುಸ್ತಕಗಳನ್ನು ತೆರೆದು ಅಕ್ಷರಗಳ ಲೋಕದಲ್ಲಿ ಮುಳುಗಿ ಹೋದ. ಊಟದ ಸಮಯದಲ್ಲಿ ಸಂಧ್ಯಾ ತಯಾರಿಸಿದ ಟೇಸ್ಟಿ ಪರಾಟಗಳನ್ನು ಟಿಫಿನ್ ಬಾಕ್ಸ್ನಿಂದ ಹೊರತೆಗೆದಾಗ ಪಕ್ಕದಲ್ಲಿ ಕುಳಿತಿದ್ದ ಮಗು, ವಾವ್, ಅಮ್ಮ ಕೂಡ ಹಾಗೆಯೇ ಮಾಡಿಕೊಡ್ತಾ ಇದ್ಲು ನನಗೆ ಅಂತ ಹೇಳ್ತಾ ಇತ್ತು. ಆಗ ಅರ್ಜುನ್ ತನ್ನೊಳಗೆ ಯೋಚಿಸ್ತಾನೆ, ಹೌದು, ಈಗ ನನಗೂ ಕೂಡ ಒಬ್ಬ ತಾಯಿ ಇದ್ದಾಳೆ ಎಂದುಕೊಂಡು ಅವನು ಸಂತೋಷವಾಗಿ ತಿಂಡಿ ತಿಂತಾನೆ. ಶಾಲೆ ಮುಗಿಸಿಕೊಂಡು ಸಂಜೆ ಮನೆಗೆ ಹಿಂದಿರುಗಿದಾಗ ಅರ್ಜುನ್ ತುಂಬಾ ಉತ್ಸಾಹದಿಂದ ಸಂಧ್ಯಾ ಮತ್ತು ಶಂಕರ್ಗೆ ಪ್ರತಿಯೊಂದು ಮಾತನ್ನು ವಿವರಿಸ್ತಾನೆ. ಅವನ ಶಿಕ್ಷಕರು ಅವನನ್ನು ಹೇಗೆ ಹೊಗಳಿದ್ರು, ಅವನು ಹೊಸ ಸ್ನೇಹಿತರನ್ನು ಹೇಗೆ ಮಾಡಿಕೊಂಡ ಎಂಬುದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಶಂಕರ್ ಎಷ್ಟೋ ಹೆಮ್ಮೆಯಿಂದ ಇದು ನಮ್ಮ ನಿಜವಾದ ಗಳಿಕೆ ಅಂತ ಅಂದುಕೊಳ್ತಾರೆ. ಸಂಧ್ಯಾ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಬಂತು. ಇನ್ನು ಆ ರಾತ್ರಿ ಮಲಗುವ ಮೊದಲು ಅರ್ಜುನ್ ಮೃದುವಾಗಿ ನಿಧಾನವಾಗಿ ಈ ರೀತಿ ಕೇಳ್ತಾನೆ, ಆಂಟಿ, ನಾನು ನಿಮ್ಮನ್ನು ಅಮ್ಮ ಎಂದು ಕರೆಯಬಹುದಾ ಅಂತ. ಇದರಿಂದಾಗಿ ಸಂಧ್ಯಾಳ ಧ್ವನಿ ಗದ್ಗರಿತವಾಯಿತು. ಮಗನೇ, ಯಾವುದೇ ಸಂಕೋಚವಿಲ್ಲದೆ ನೀನು ನನ್ನನ್ನು ಅಮ್ಮ, ಅಪ್ಪ ಅಂತ ಕರೆಯಬಹುದು, ಅದೇ ನಮಗೆ ಹೆಚ್ಚಿನ ಗೌರವ ಕೊಡುತ್ತೆ ಅಂತ ಹೇಳ್ತಾಳೆ. ಆದರೆ ಈಗ ನೆರೆಹೊರೆಯವರು ಪರಸ್ಪರ ಗುಸುಗುಸು ಅಂತ ಮಾತನಾಡಲು ಪ್ರಾರಂಭಿಸಿದ್ರು. ಇವರ ಬಳಿ ತುಂಬಾ ಸಂಪತ್ತಿದೆ, ಆದರೆ ಅವರದ್ದೇ ಆದ ಸ್ವಂತ ರಕ್ತವಿಲ್ಲ. ಅದಕ್ಕಾಗಿಯೇ ಒಬ್ಬ ಅನಾಥನನ್ನು ಕರೆದುಕೊಂಡು ಬಂದಿದ್ದಾರೆ. ಭವಿಷ್ಯದಲ್ಲಿ ಅವರ ಪರಿಸ್ಥಿತಿ ಏನಾಗುತ್ತೋ ಎಂದು ಅವರಿಗೆ ಗೊತ್ತಿಲ್ಲ ಅಂತ ಮಾತನಾಡಿಕೊಳ್ತಾ ಇದ್ರು. ಅರ್ಜುನ್ ನಿಧಾನವಾಗಿ ತನ್ನ ಶಿಕ್ಷಣದ ಮೇಲೆ ಗಮನ ಹರಿಸಲು ಪ್ರಾರಂಭಿಸ್ತಾನೆ. ಆರಂಭದಲ್ಲಿ ಅವನು ತುಂಬಾ ಕಷ್ಟಪಡ್ತಾ ಇದ್ದ. ಅವನ ಸ್ನೇಹಿತರು ಕೂಡ ಅವನನ್ನು ಅವಹೇಳನ ಮಾಡ್ತಾ ಇದ್ರು. ಇವನು ಹಳ್ಳಿಯ ಹುಡುಗ, ಓದಿನ ಬಗ್ಗೆ ಇವನಿಗೇನು ಗೊತ್ತು ಅಂತ ಹೇಳ್ತಾ ಇದ್ರು. ಅಂತಹ ಮಾತುಗಳನ್ನು ಕೇಳಿದಾಗ ಅರ್ಜುನ್ಗೆ ತುಂಬಾ ಬೇಸರವಾಗ್ತಾ ಇತ್ತು. ಆದರೆ ಅವನು ಮೌನವಾಗಿರ್ತಾ ಇದ್ದ. ಅವನು ಈಗ ತಡರಾತ್ರಿಯವರೆಗೂ ಎಚ್ಚರವಾಗಿದ್ದು ತುಂಬಾ ಶ್ರದ್ಧೆಯಿಂದ ಓದ್ಕೊಳ್ತಾ ಇದ್ದ. ಸಂಧ್ಯಾ ಕೂಡ ಅವನ ಪಕ್ಕದಲ್ಲಿ ಕುಳಿತು ಅವನಿಗೆ ಓದಲು ಸಹಾಯ ಮಾಡ್ತಾ ಇದ್ಲು. ಆಕೆ ಅವನಿಗೆ ಇತಿಹಾಸದ ವಿಷಯವನ್ನು ಒಂದು ಕಥೆಯಂತೆ ಹೇಳ್ಕೊಡ್ತಾ ಇದ್ಲು ಮತ್ತು ಗಣಿತದ ಸಮಸ್ಯೆಗಳನ್ನು ಒಂದು ಆಟದಂತೆ ವಿವರಿಸ್ತಾ ಇದ್ಲು.
ಶಂಕರ್ ಕೂಡ ಅವನಿಗೆ ಓದಲು ಸಹಾಯ ಮಾಡಲು ಸಮಯವನ್ನು ಮೀಸಲಿಡಲು ಪ್ರಾರಂಭಿಸ್ತಾನೆ. ಕ್ರಮೇಣ ಅರ್ಜುನ್ನ ಆತ್ಮವಿಶ್ವಾಸ ಮರಳಿ ಬಂದಿತ್ತು. 3 ತಿಂಗಳ ನಂತರ ಒಂದು ದಿನ ಪೋಷಕರ ಮಹತ್ವ ಎನ್ನುವ ವಿಷಯದ ಕುರಿತು ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ನಡೆಸಲಾಯಿತು. ಅದರಲ್ಲಿ ಅರ್ಜುನ್ ಈ ರೀತಿ ಬರೆದಿದ್ದ: ಆ ದೇವರು ನನಗೆ 2 ಪೋಷಕರನ್ನು ಕೊಟ್ಟರು. ಮೊದಲನೆಯವರು ನನಗೆ ಜನ್ಮ ನೀಡಿದವರು, ಎರಡನೆಯವರು ನನಗೆ ಜೀವನ ನೀಡಿದವರು. ಅವರು ನನ್ನ ಹಸಿವಿನಿಂದ ನನ್ನನ್ನು ರಕ್ಷಿಸಿದರು, ನನಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿದರು. ಕಠಿಣ ಪರಿಶ್ರಮವೇ ನಿಜವಾದ ಜೀವನ ಎಂದು ಅವರು ನನಗೆ ಕಲಿಸಿದರು ಎಂಬುದು ಪ್ರಬಂಧದಲ್ಲಿ ಬರೆದಿದ್ದ. ಅರ್ಜುನ್ ಅವನ ಪ್ರಬಂಧದ ಪ್ರಶಸ್ತಿಗೆ ಆಯ್ಕೆಯಾಗಿ ಅದನ್ನು ಸ್ವೀಕರಿಸಲು ವೇದಿಕೆಗೆ ಹೋದಾಗ ಇಡೀ ಶಾಲೆಯೆಲ್ಲ ಚಪ್ಪಾಳೆ ತಟ್ತಾ ಇತ್ತು. ಇದನ್ನು ನೋಡಿ ಶಂಕರ್ ಮತ್ತು ಸಂಧ್ಯಾ ಅವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತರಿಸಿತು. ಸಂಜೆ ಅರ್ಜುನ್ ಪ್ರಶಸ್ತಿಯೊಂದಿಗೆ ಮನೆಗೆ ಹಿಂದಿರುಗಿದಾಗ ಪ್ರಶಸ್ತಿಯನ್ನು ನೇರವಾಗಿ ತಮ್ಮ ತಂದೆ ತಾಯಿಯ ಪಾದಗಳ ಬಳಿ ಇಟ್ಟು, ಅಮ್ಮ, ಈ ಗೆಲುವು ನನ್ನದಲ್ಲ, ಇದು ನಿಮ್ಮದು. ನೀವು ನನಗೆ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ರಿ ಅಂತ ಹೇಳ್ತಾನೆ. ಆಗ ಸಂಧ್ಯಾ ಅವನನ್ನು ತಬ್ಬಿಕೊಳ್ತಾಳೆ. ಶಂಕರ್ ಅವರ ಮುಖವೂ ಕೂಡ ಹೆಮ್ಮೆಯಿಂದ ಹೊಳಿತಾ ಇತ್ತು. ಹಲವು ವರ್ಷಗಳ ನಂತರ ಆ ದಿನ ಆ ಮನೆ ನಗು ಮತ್ತು ಸಂತೋಷದಿಂದ ಪ್ರತಿಧ್ವನಿಸ್ತಾ ಇತ್ತು. ಆದರೆ ಕೆಲವು ನೆರೆಹೊರೆಯವರು ಇನ್ನೂ ಗುಸುಗುಸು ಅಂತ ಮಾತನಾಡ್ತಾನೆ ಇದ್ರು. ಈ ಮಗು ದೊಡ್ಡವನಾದ ಮೇಲೆ ಖಂಡಿತವಾಗಿಯೂ ಬದಲಾಗುತ್ತಾನೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ರಕ್ತ ಸಂಬಂಧ ಮಾತ್ರ ಕೊನೆಯವರೆಗೂ ಜೊತೆ ಇರೋದು, ಇದು ರಕ್ತ ಸಂಬಂಧವಲ್ಲ ಅಂತ ಹೇಳ್ತಾ ಇದ್ರು. ಅವನು ದೊಡ್ಡವನಾದ ಮೇಲೆ ಎಷ್ಟು ದಿನ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾವು ಕೂಡ ನೋಡೇ ಬಿಡ್ತೀವಿ ಅಂತ ಕೊಂಕು ಮಾತುಗಳನ್ನು ಮಾತಾಡ್ತಾ ಇದ್ರು. ಸಂಧ್ಯಾ ಮತ್ತು ಶಂಕರ್ ಈ ಮಾತುಗಳ ಬಗ್ಗೆ ಅವರೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ರು, ಮಗನೊಂದಿಗಿನ ಸಂಬಂಧ ಕೇವಲ ರಕ್ತಕ್ಕೆ ಸಂಬಂಧಿಸಿದ್ದಲ್ಲ, ಅದು ಪ್ರೀತಿ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಬಂಧ ಅಂತ ಅವರು ಹೇಳ್ತಾ ಇದ್ರು. ಮತ್ತೊಂದೆಡೆ ಅರ್ಜುನ್ ಈಗ ತುಂಬಾ ಬುದ್ಧಿವಂತನಾಗಿದ್ದ. ಅವನಿಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗ್ತಾ ಇತ್ತು. ಈ ಪ್ರಪಂಚ ಅವನ ಬಗ್ಗೆ ಏನು ಯೋಚಿಸುತ್ತಿದೆ ಎಂಬುದರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವನ ದೃಷ್ಟಿಯಲ್ಲಿ ಅವನ ತಾಯಿ ಮತ್ತು ತಂದೆಯೇ ಅವನಿಗೆ ಪ್ರಪಂಚವಾಗಿದ್ರು. ಕಾಲಾನಂತರದಲ್ಲಿ ಅರ್ಜುನ್ನ ಕಠಿಣ ಪರಿಶ್ರಮ ಫಲ ನೀಡಲು ಪ್ರಾರಂಭಿಸಿತು. ಅವನು ಕ್ರೀಡೆಯಲ್ಲಿಯೂ ಖ್ಯಾತಿಯನ್ನು ಗಳಿಸ್ತಾನೆ. ಕ್ರೀಡೆಯ ದಿನದಂದು ಅವನು ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ. ನಂತರ ಅವನು ವೇದಿಕೆಯಿಂದ ಕೆಳಗಿಳಿದ ತಕ್ಷಣ ಸಂಧ್ಯಾ ಮತ್ತು ಶಂಕರ್ ಅವರ ಬಳಿ ಓಡಿ ಹೋಗಿ ಪದಕವನ್ನು ಅವರ ಕುತ್ತಿಗೆಗೆ ಹಾಕಿ, ಇದು ಕೂಡ ನಿಮ್ಮ ಯಶಸ್ಸು ಅಂತ ಹೇಳ್ತಾನೆ. ಈ ಮಾತುಗಳು ಅವರಿಬ್ಬರ ಕಣ್ಣಲ್ಲಿ ನೀರು ತರಿಸಿದ್ವು. ಆದರೆ ಅರ್ಜುನನ್ನು ಎಂದಿಗೂ ಸ್ವೀಕರಿಸಿದ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವನ ಪ್ರಗತಿಯ ಸುದ್ದಿ ಕೇಳಿದ ನಂತರ ಚಿಂತಿತರಾಗ್ಬಿಟ್ಟಿದ್ರು. ಒಂದು ದಿನ ಅವನ ಚಿಕ್ಕಪ್ಪ ಸುತ್ತಮುತ್ತಲಿನ ಪ್ರದೇಶಗಳ ಜನರನ್ನು ಅರ್ಜುನ್ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದ್ರು. ಈ ಸುದ್ದಿ ಅರ್ಜುನ್ಗೆ ತಿಳಿದಾಗ ಅವನ ಹೃದಯ ಭಯದಿಂದ ನಡುಗ್ತಾ ಇತ್ತು. ಆ ರಾತ್ರಿ ಅವನು ಭಯದಿಂದಲೇ ಈ ರೀತಿ ಹೇಳ್ತಾನೆ, ಅಮ್ಮ, ಒಂದು ವೇಳೆ ಅವರು ನನ್ನನ್ನು ಮತ್ತೆ ಕರೆದುಕೊಂಡು ಹೋಗಬೇಕು ಅಂದುಕೊಂಡ್ರೆ ನಾನು ನಿಮ್ಮಿಂದ ದೂರವಾಗಲು ಬಯಸುವುದಿಲ್ಲ ಅಂತ. ಈಗ ಅರ್ಜುನ್ ಹದಿಹರೆಯದ ಹಂತಕ್ಕೆ ತಲುಪಿದ್ದ. ಅವನು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದ್ದ. ಅವನು ಪ್ರತಿ ಪರೀಕ್ಷೆಯಲ್ಲೂ ಹೆಚ್ಚಿನ ಅಂಕಗಳನ್ನು ಗಳಿಸ್ತಾ ಇದ್ದ ಮತ್ತು ಪ್ರತಿ ಕ್ರೀಡೆಯಲ್ಲೂ ಉತ್ತಮ ಸಾಧನೆ ಮಾಡ್ತಾ ಇದ್ದ. ಅವನ ಶಿಕ್ಷಕರು ಸಹ ಈ ಹುಡುಗನಲ್ಲಿ ಏನೋ ವಿಶೇಷತೆ ಇದೆ ಅಂತ ಹೇಳ್ತಾ ಇದ್ರು. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅವನ ವಿಶೇಷ ಗುಣಗಳು ಎಂದು ಅವರು ಹೇಳ್ತಾ ಇದ್ರು. ಇದನ್ನು ಕೇಳಿದ ಸಂಧ್ಯಾ ಮತ್ತು ಶಂಕರ್ ಅವರ ಹೃದಯಗಳು ಎಷ್ಟೋ ಹೆಮ್ಮೆಯಿಂದ ತುಂಬ್ತಾ ಇದ್ವು. ಈಗ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿತ್ತು. ಮೌನವಿದ್ದ ಕಡೆ ಈಗ ಅರ್ಜುನನ ನಗು ಮತ್ತು ಸಂಭಾಷಣೆಗಳು ಪ್ರತಿಧ್ವನಿಸ್ತಾ ಇದ್ವು. ಆದರೆ ಸುತ್ತಮುತ್ತಲಿನ ಜಗತ್ತು ಇನ್ನೂ ಹಾಗೆಯೇ ಇತ್ತು. ಕೆಲವು ನೆರೆಹೊರೆಯವರು ಅವನನ್ನು ಪದೇ ಪದೇ ಕೀಟಲೆ ಮಾಡ್ತಾ ಇದ್ರು. ರಕ್ತ ಸಂಬಂಧಗಳು ವಿಭಿನ್ನವಾಗಿರ್ತವೆ. ನೋಡುತ್ತೀರಿ, ಈ ಹುಡುಗ ದೊಡ್ಡವನಾದ್ಮೇಲೆ ಎಲ್ಲರನ್ನೂ ಮರೆತು ಬಿಡ್ತಾನೆ ಅಂತ ಯಾವಾಗಲೂ ಅವರು ಶಂಕರ್ ಬಳಿ ಹೇಳ್ತಾ ಇದ್ರು. ಆದರೆ ಶಂಕರ್ ಮಾತ್ರ ಮಗ ಅಥವಾ ಮಗಳ ನಡುವಿನ ಸಂಬಂಧ ಕೇವಲ ರಕ್ತ ಸಂಬಂಧದಿಂದಲ್ಲ, ಪ್ರೀತಿ ಮತ್ತು ಹೃದಯದ ಸಂಬಂಧದಿಂದ ಮುಡಿಪಾಗಿರುತ್ತೆ ಅಂತ ಉತ್ತರ ಕೊಡ್ತಾ ಇದ್ದ. ಅರ್ಜುನ್ ಮುಗುಳ್ನಗೆ ನಮ್ಮ ಜೀವ ಎಂದು ಅವರಿಬ್ಬರೂ ನಂಬಿದ್ರು. ಅರ್ಜುನ್ ಈಗ ನಿಧಾನವಾಗಿ ಕಾಲೇಜು ವಯಸ್ಸನ್ನು ತಲುಪ್ತಾ ಇದ್ದ. ಅವನ ಕನಸುಗಳು ಸಹ ಬೆಳೀತಾ ಇದ್ವು. ಅವನು ಆಗಾಗ ಹೇಳ್ತಾ ಇದ್ದ, ಅಪ್ಪ, ನಾನು ದೊಡ್ಡವನಾದಾಗ ನಾನು ನನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸ್ತೀನಿ. ನನ್ನ ಕಠಿಣ ಪರಿಶ್ರಮದ ಮೂಲಕ ನನಗಾಗಿ ನಾನು ಹೆಸರು ಗಳಿಸ್ತೀನಿ ಅಂತ ಹೇಳ್ತಾ ಇದ್ದ. ಆಗ ಶಂಕರ್ ನಗುತ್ತಾ ಹೆಮ್ಮೆಯಿಂದ,
ಮಗನೇ, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ಕನಸಾಗ್ಲಿ ನೆನಸಾಗುತ್ತೆ. ನೀನು ಭಯಪಡಬೇಡ, ನಿನ್ನೊಂದಿಗೆ ನಾನಿದ್ದೇನೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ರು. ಸರಿಯಾಗಿ ಅದೇ ಸಮಯದಲ್ಲಿ ರಮ್ಯಾ ಎಂಬ ಹುಡುಗಿ ಅರ್ಜುನ್ ಜೀವನವನ್ನು ಪ್ರವೇಶಿಸ್ತಾಳೆ. ರಮ್ಯಾ ಅವನ ಸಹಪಾಠಿಯಾಗಿದ್ಲು. ತುಂಬಾ ಬುದ್ಧಿವಂತೆ ಕೂಡ ಮತ್ತು ತನ್ನ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದ್ಲು. ಅವರಿಬ್ಬರು ಮೊದಲಿಗೆ ಸ್ನೇಹಿತರಾದ್ರು. ನಂತರ ನಿಧಾನವಾಗಿ ತಮ್ಮ ಹೃದಯದಲ್ಲಿ ಅಡಗಿದ್ದ ರಹಸ್ಯಗಳನ್ನು ಕೂಡ ಹಂಚಿಕೊಳ್ಳಲು ಪ್ರಾರಂಭಿಸ್ತಾರೆ. ಅರ್ಜುನನ ಸರಳತೆ ಮತ್ತು ಪ್ರಾಮಾಣಿಕತೆ ರಮ್ಯಾಳನ್ನು ತುಂಬಾ ಆಕರ್ಷಿತಳಾಗಿದ್ಲು. ಅರ್ಜುನ್ ಕೂಡ ಆಕೆಯ ನಗುವಿನಲ್ಲಿ ಸ್ಫೂರ್ತಿಯನ್ನು ನೋಡ್ತಾ ಇದ್ದ. ಕಾಲಾನಂತರದಲ್ಲಿ ಅವರಿಬ್ಬರ ಸ್ನೇಹವು ಆಳವಾದ ಬಂಧವಾಗಿ ಅರಳುತ್ತೆ. ಆದರೆ ಅರ್ಜುನ್ ಯಾವಾಗಲೂ ಒಂದು ವಿಷಯವನ್ನು ಪದೇ ಪದೇ ಹೇಳ್ತಾ ಇದ್ದ. ರಮ್ಯಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ, ಆದರೆ ನನ್ನ ಹೆತ್ತವರ ಅನುಮತಿ ಪಡೆಯುವವರೆಗೂ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ. ರಮ್ಯಾಗೆ ಮೊದಲು ಇದನ್ನು ಕೇಳಿ ತುಂಬಾ ಆಶ್ಚರ್ಯವಾಗ್ತಾ ಇತ್ತು. ಆದರೆ ಅರ್ಜುನ್ ಮಾತುಗಳನ್ನು ಕೇಳಿದ ನಂತರ ಆಕೆ ಕೂಡ ಅವರ ಬಗ್ಗೆ ಹೆಚ್ಚಿನ ಗೌರವವನ್ನು ಬೆಳೆಸಿಕೊಳ್ತಾಳೆ. ಮನೆಯಲ್ಲಿ ಸಂಧ್ಯಾ ಮತ್ತು ಶಂಕರ್ ಕೂಡ ರಮ್ಯಾ ಮತ್ತು ಅರ್ಜುನ್ರ ಈ ಪ್ರೀತಿಯನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಳ್ತಾರೆ. ಅವನನ್ನು ನೋಡಿ ಅವನಿಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಅವರು, ಮಗನೇ, ನೀನು ನಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಹೆಮ್ಮೆ ತರ್ತಾ ಇದೆಯಾ, ಹಾಗಾಗಿ ನಿನ್ನ ಸಂತೋಷ ಆಕೆಯಲ್ಲೇ ಇದ್ರೆ ನಮಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿದ್ರು. ಸಂಧ್ಯಾ ತಮ್ಮ ಮೊದಲ ಭೇಟಿಯಲ್ಲಿಯೇ ರಮ್ಯಾಳನ್ನು ತನ್ನ ಸ್ವಂತ ಮಗಳಾಗಿ ಒಪ್ಪಿಕೊಬಿಟ್ರು. ಕೆಲವು ತಿಂಗಳುಗಳ ನಂತರ ಅರ್ಜುನ್ ಮತ್ತು ರಮ್ಯಾ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ಅವರ ಮದುವೆಯ ಸಡಗರ ಪ್ರತಿಯೊಂದು ಮೂಲೆಯಲ್ಲಿಯೂ ಸಂತೋಷದಿಂದ ತುಂಬಿತ್ತು. ಶಂಕರ್ ಮತ್ತು ಸಂಧ್ಯಾ ಕಣ್ಣುಗಳಲ್ಲಿ ಸಂತೋಷದ ಮತ್ತು ತೃಪ್ತಿಯ ಕಣ್ಣೀರು ಬಂದಿತ್ತು. ಆ ದೇವರು ತಮ್ಮ ಜೀವನವನ್ನು ಮತ್ತೆ ಬೆಳಗಿಸಿದ್ದಾನೆ ಅಂತ ಅವರು ಭಾವಿಸ್ತಾ ಇದ್ರು. ಆದರೆ ಮದುವೆಯಾದ ಕೆಲವು ತಿಂಗಳ ನಂತರ ಪರಿಸ್ಥಿತಿಗಳು ಬದಲಾಗತೊಡಗಿತು. ಮೊದಲು ಸಂಧ್ಯಾ ಮತ್ತು ಶಂಕರ್ ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ, ಗೌರವಿಸುತ್ತಿದ್ದ ರಮ್ಯಾ ಕ್ರಮೇಣವಾಗಿ ಬದಲಾವಣೆಗಳನ್ನು ತೋರಿಸಲು ಪ್ರಾರಂಭಿಸ್ತಾಳೆ. ಈಗ ನನ್ನ ಗಂಡ ಸ್ವಂತವಾಗಿ ಜೀವನ ನಡೆಸ್ತಾ ಇದ್ದಾನೆ, ನಾನು ಅತ್ತೆ ಮಾವ ಅವರ ಮಾತು ಕೇಳುವ ಅಗತ್ಯವಿಲ್ಲ ಎಂದು ರಮ್ಯಾ ಭಾವಿಸ್ತಾ ಇದ್ಲು. ಇದು ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳವಾಗಲು ಕಾರಣವಾಗ್ತಾ ಇತ್ತು. ಸಂಧ್ಯಾ ಕೂಡ ಮೌನವಾಗಿರ್ತಾ ಇದ್ಲು. ನಾನು ನನ್ನ ಮಗನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಅವಳು ಯೋಚಿಸ್ತಾ ಇದ್ಲು. ಆದರೆ ಆಕೆ ತನ್ನ ಹೃದಯದಲ್ಲಿನ ನೋವನ್ನು ಮರೆಮಾಚಲು ಸಾಧ್ಯವೇ ಆಗಲಿಲ್ಲ. ಅದನ್ನು ನೋಡಿದ ಶಂಕರ್ ಅರ್ಜುನ್ಗೆ ಸತ್ಯವನ್ನು ಹೇಳಬೇಕು ಅಂತ ಒತ್ತಾಯಿಸ್ತಾ ಇದ್ರು. ಆದ್ರೆ ಸಂಧ್ಯಾ ಪ್ರತಿ ಬಾರಿಯೂ ಅವರನ್ನು ತಡೆದು ಬಿಡ್ತಾ ಇದ್ಲು. ಆಕೆ ಹೇಳ್ತಾ ಇದ್ಲು, ಬೇಡರಿ, ಒಂದು ವೇಳೆ ನಾವು ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಮಗ ತನ್ನ ಹೆಂಡತಿಯ ಮಾತನ್ನು ಕೇಳಿ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾನೆ. ನನ್ನಿಂದ ಆ ನೋವನ್ನು ಸಹಿಸಲು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ಅದೊಂದು ದಿನ ವಿಧಿ ಬರಹ ಎಲ್ಲರ ಮುಂದೆ ಸತ್ಯವನ್ನು ಹೊರಗೆ ತಂದೆ ಬಿಟ್ಟಿತ್ತು. ಒಂದು ದಿನ ಅರ್ಜುನ್ ಇದ್ದಕ್ಕಿದ್ದಂತೆ ಮನೆಗೆ ವಾಪಸ್ ಬರ್ತಾನೆ. ಅವನ ಹೆಂಡತಿ ರಮ್ಯಾ ತನ್ನ ತಾಯಿಯೊಂದಿಗೆ ಜೋರಾಗಿ ಕೋಪದಿಂದ ಮಾತನಾಡುವುದನ್ನು ಅವನು ಖುದ್ದಾಗಿ ನೋಡ್ತಾನೆ. ಆಗ ಅರ್ಜುನನ ಮುಖ ಕೋಪದಿಂದ ಕೆಂಪಗಾಗ್ಬಿಟ್ಟಿತು. ಅರ್ಜುನ್ ಕೋಪದಲ್ಲೇ ಹೇಳ್ದ, ರಮ್ಯಾ, ನೀನು ನನ್ನ ತಾಯಿಯ ವಿರುದ್ಧ ಒಂದೇ ಒಂದು ಮಾತನಾಡಿದ್ರೂ ಕೂಡ ನೀನು ನನ್ನ ಹೆಂಡತಿ ಎಂಬುವುದನ್ನು ಸಹ ನಾನು ಮರೆತು ಬಿಡ್ತೇನೆ ಎಂದು ಅವನು ತುಂಬಾ ಕಠಿಣವಾಗಿ ಹೇಳ್ತಾನೆ. ಅರ್ಜುನನ ಈ ರೂಪವನ್ನು ಮೊದಲ ಬಾರಿಗೆ ನೋಡಿ ರಮ್ಯಾಗೆ ತುಂಬಾ ಆಶ್ಚರ್ಯ ಮತ್ತು ಶಾಕ್ ಆಗುತ್ತೆ. ಆದರೆ ಇದು ಕೇವಲ ಆರಂಭ ಮಾತ್ರ ಆಗಿತ್ತು. ಭವಿಷ್ಯದಲ್ಲಿ ಅರ್ಜುನ್ ತನ್ನ ನಿಜವಾದ ವ್ಯಕ್ತಿತ್ವವನ್ನು ನಿರೂಪಿಸಿದ್ದ. ಕೆಲವು ದಿನಗಳವರೆಗೂ ಮನೆಯಲ್ಲಿನ ವಾತಾವರಣ ಉದ್ವಿಗ್ನವಾಗಿತ್ತು. ಅರ್ಜುನ್ ಹೆಂಡತಿಯನ್ನು ಮನವೊಲಿಸಲು, ಅವಳನ್ನು ಒಪ್ಪಿಸಲು ಪ್ರಯತ್ನಿಸಲೇ ಇಲ್ಲ. ಇದು ರಮ್ಯಾಗೆ ಮತ್ತಷ್ಟು ಕೋಪ ತರಿಸಿತು. ಕೊನೆಗೂ ಒಂದು ರಾತ್ರಿ ರಮ್ಯಾ ತನ್ನ ಗಂಡನನ್ನು ಕೇಳಿಬಿಡ್ತಾಳೆ, ಅರ್ಜುನ್, ನೀನು ನನ್ನನ್ನು ಯಾಕೆ ಒಪ್ಪಿಸಲು ಪ್ರಯತ್ನಿಸಲಿಲ್ಲ? ನಾನೇನು ತಪ್ಪು ಮಾಡಿದೆ ಅಂತ. ಆಗ ಅರ್ಜುನ್ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ರಮ್ಯಾ, ಬಹುಶಃ ನಿನಗೆ ನನ್ನ ನಿಜವಾದ ಕತೆ ಏನೆಂದು ತಿಳಿಯದೆ ಇರಬಹುದೇನೋ. ಈಗ ನಾನು ಎಲ್ಲವನ್ನು ಹೇಳ್ತೀನಿ ಕೇಳು ಎಂದು ಅವಳನ್ನು ಕೂರಿಸಿಕೊಂಡು ಎಲ್ಲವನ್ನು ವಿವರವಾಗಿ ಹೇಳಲು ಶುರು ಮಾಡ್ತಾನೆ. ಅವನ ನಿಜವಾದ ಹೆತ್ತವರು ಅಪಘಾತದಲ್ಲಿ ಸತ್ತು ಹೋದ ಬಳಿಕ ಅವನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವನನ್ನು ಹೇಗೆ ಹಿಂಸಿಸಿದರು, ಅವನು ಸೂರತ್ನ ಬೀದಿಗಳಲ್ಲಿ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಹೇಗೆ ಅಲೆದಾಡ್ದ ಅಂತ. ನಂತರ ಸಂಧ್ಯಾ ಮತ್ತು ಶಂಕರ್ ಅವನನ್ನು ಹೇಗೆ ತಮ್ಮ ಸ್ವಂತ ಮಗನಾಗಿ ದತ್ತು ಪಡೆದರು ಎಂಬುದನ್ನು ಸಂಪೂರ್ಣವಾಗಿ ವಿವರಿಸ್ತಾನೆ.
ಹೇಳುತ್ತಾ ಅರ್ಜುನ್ ಮತ್ತು ಕೇಳುತ್ತಾ ರಮ್ಯಾ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು. ಈ ಇಬ್ಬರು ನನ್ನ ಬಳಿ ಇಳಿದೇ ಇದ್ದಿದ್ರೆ ಬಹುಶಃ ನಾನಿಂದು ಜೀವಂತವಾಗಿಯೇ ಇರ್ತಾ ಇರಲಿಲ್ಲ. ಇವರು ನನಗೆ ಹೊಸ ಜೀವನ ನೀಡಿದವರು. ಆದ್ದರಿಂದಲೇ ಈ ಜಗತ್ತಿನಲ್ಲಿ ನನಗೆ ಇವರಿಗಿಂತಲೂ ಪ್ರೀತಿ ಪಾತ್ರರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಒಂದು ವೇಳೆ ನೀನು ಅವರನ್ನು ಗೌರವದಿಂದ ನಡೆಸಿಕೊಳ್ಳಲಿಲ್ಲ ಅಂದರೆ ನನ್ನೊಂದಿಗೆ ಬದುಕುವುದು ಕಷ್ಟ ಅಂತ ಹೇಳಿಬಿಡ್ತಾನೆ. ಅರ್ಜುನ್ ಮಾತುಗಳನ್ನು ಕೇಳಿದ ಬಳಿಕ ರಮ್ಯಾ ಹೃದಯವು ಕಲ್ಕಿದಂತಾಯಿತು. ಅವಳ ಕಣ್ಣುಗಳಲ್ಲಿಯೂ ನೀರು ಬಂದು ಅವಳು ನೇರವಾಗಿ ಸಂಧ್ಯಾ ಬಳಿ ಓಡಿ ಹೋಗಿ ಅವರ ಕಾಲಿಗೆ ಬಿದ್ದು, ಅತ್ತೆಯವರೇ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನಿಂದ ತುಂಬ ದೊಡ್ಡ ತಪ್ಪು ನಡೆದು ಬಿಟ್ಟಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಮುಂದೆ ನಿಮಗೆ ಬೇಸರವಾಗುವಂತಹ ಯಾವುದೇ ಅವಕಾಶ ನೀಡೋದಿಲ್ಲ ಅಂತ ಕೇಳ್ಕೊಳ್ತಾಳೆ. ಸಂಧ್ಯಾ ರಮ್ಯಾಳನ್ನು ಮೇಲಕ್ಕೆತ್ತಿ ಆಕೆಯನ್ನು ತಬ್ಬಿಕೊಂಡು ಈ ರೀತಿ ಹೇಳ್ತಾರೆ. ನೋಡು ರಮ್ಯಾ, ನೀನು ನಮಗೆ ಸೊಸೆ ಮಾತ್ರವಲ್ಲ, ನೀನು ನಮ್ಮ ಮಗಳು ಅಂತ. ಅಂದಿನಿಂದ ಆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ರಮ್ಯಾ ತನ್ನ ಅತ್ತೆ ಮಾವನನ್ನು ಮೊದಲಿಗಿಂತಲೂ ಹೆಚ್ಚು ಗಮನ ಇಟ್ಟು ನೋಡಿಕೊಳ್ಳಲು ಪ್ರಾರಂಭಿಸ್ತಾಳೆ. ಇದನ್ನು ನೋಡಿ ಅರ್ಜುನ್ ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಕೆಲವು ವರ್ಷಗಳ ನಂತರ ರಮ್ಯಾ ಇಬ್ಬರು ಸುಂದರವಾದ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಆ ಮಕ್ಕಳ ಚಿಲಿಪಿಲಿ ಮತ್ತು ಚಪ್ಪಾಳೆಗಳು ಮನೆಯನ್ನು ಸಂತೋಷದಿಂದ ತುಂಬಿಸಿದ್ವು. ಶಂಕರ್ ಮತ್ತು ರಮ್ಯಾ ಈಗ ಅಜ್ಜ ಅಜ್ಜಿಯರಾಗಿದ್ರು. ಅವರು ಮಕ್ಕಳೊಂದಿಗೆ ಆಟವಾಡ್ತಾ ಇದ್ರು, ಅವರಿಗೆ ಕತೆಗಳನ್ನು ಹೇಳ್ತಾ ಇದ್ರು ಮತ್ತು ಅವರ ಪ್ರತಿಯೊಂದು ಅಗತ್ಯತೆಗಳನ್ನು ನೋಡಿಕೊಳ್ತಾ ಇದ್ರು. ಮತ್ತೊಂದೆಡೆ ಅರ್ಜುನ್ ತನ್ನ ಕಠಿಣ ಪರಿಶ್ರಮದ ಮೂಲಕ ವ್ಯವಹಾರದಲ್ಲಿ ಯಶಸ್ವಿಯಾಗ್ತಾನೆ ಮತ್ತು ನೆರೆಹೊರೆಯವರಿಗೂ ಕೂಡ ಮಾದರಿಯಾಗ್ತಾನೆ. ಈಗ ನೆರೆಹೊರೆಯವರು ಮತ್ತೆ ಮಾತನಾಡಲು ಶುರು ಮಾಡಿದ್ರು. ಆದರೆ ಈ ಬಾರಿ ಅವರ ಮಾತು ಅವರಿಗೆ ತಿರುಗುಬಾಣವಾಗಿತ್ತು. ಒಬ್ಬ ಅನಾಥನನ್ನು ದತ್ತು ತೆಗೆದುಕೊಂಡು ಬೆಳೆಸಿದ್ರು. ಆದರೆ ಇಂದು ಅದೇ ಅನಾಥ ಹುಡುಗ ತಮ್ಮ ಕುಟುಂಬಕ್ಕೆ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ತಂದಿದ್ದಾನೆ ಅಂತ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ರು. ಆ ಮನೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿ ತುಳುಕ್ತಾ ಇತ್ತು. ನಿಜವಾದ ಸಂಬಂಧಗಳು ಕೇವಲ ರಕ್ತದಿಂದಲ್ಲ, ಪ್ರೀತಿ ತುಂಬಿದ ಹೃದಯದಿಂದ ನಿರ್ಮಿತವಾಗ್ತವೆ ಅಂತ ಅರ್ಜುನ್ ಸಾಬೀತು ಮಾಡ್ದ. ಈಗ ಸಂಧ್ಯಾ ಮತ್ತು ಶಂಕರ್ ಅವರ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ. ಈಗ ಅವರ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ತಮ್ಮ ಮಗನನ್ನು ಕರೆದುಕೊಂಡು ಹೋದ ಅದೇ ದೇವರು ತಮಗೆ ಹೊಸ ಮಗನನ್ನು ಮರಳಿ ನೀಡಿದ್ದಕ್ಕಾಗಿ ಅವರು ಆ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.